ಕುಂಭರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೊಂದಿಷ್ಟು ಶುಭ ವಿಚಾರ, ಒಂದಿಷ್ಟು ಎಚ್ಚರಿಕೆಗಳಿದ್ದೇ ಇರುತ್ತೆ. ನಾನು ಆಗಲೇ ಕುಂಭರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೇನೆ. ನೀವೆಲ್ಲ ನೋಡಿರ್ತೀರಿ, ನೋಡಿಲ್ಲ ಅಂದರೆ ಚಾನಲಲ್ಲಿ ಇರ್ತದೆ, ದಯವಿಟ್ಟು ನೋಡಿ. ಇನ್ನು ಎಚ್ಚರಿಕೆಗಳು. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಜುಲೈ ತಿಂಗಳಿಗೋಸ್ಕರ ಕುಂಭರಾಶಿಯವರಿಗೋಸ್ಕರ 5 ನಿಗೂಢವಾದಂತಹ ಎಚ್ಚರಿಕೆಗಳನ್ನ ತಿಳಿಸಲಿದ್ದೇನೆ ಈ ವಿಡಿಯೋದಲ್ಲಿ. ಸೊ ದಯವಿಟ್ಟು ನಾನು ಮೊದಲೇ ಹೇಳ್ಬಿಡ್ತೀನಿ, ಕೈ ಮುಕ್ಕೊಂಡು ಅನ್ಯಥಾ ಭಾವಿಸ್ಕೊಳ್ಬೇಡಿ, ತಪ್ಪು ತಿಳಿಯಬೇಡಿ. ನಿಮ್ಮನ್ನು ಹೆದರಿಸ್ಲಿಕ್ಕೋಸ್ಕರ ಅಲ್ಲ. ಏನು ಸಮಸ್ಯೆಗಳಾಗಬಹುದು, ಅದರಿಂದ ತಪ್ಪಿಸಿಕೊಳ್ಳುವುದು ಹೇಗೆ, ಯಾಕೆ ಆ ಸಮಸ್ಯೆ ಇತ್ಯಾದಿಗಳೆಲ್ಲ ಕಾರಣ ಸಹಿತ ಪರಿಹಾರಗಳನ್ನು ತಿಳಿಸ್ಕೊಡ್ತಾ ಇದ್ದೇನೆ. ನಿಮಗೆ ಸಮಸ್ಯೆ ಮುಂಚೆನೇ ಗೊತ್ತಿದ್ದುಕೊಂಡ್ರೆ ನೀವು ಅದನ್ನು ತಪ್ಪಿಸ್ಕೊಳ್ಬಹುದು ಅನ್ನುವಂತಹ ಕಾರಣಕ್ಕೋಸ್ಕರ ಈ ಒಂದು ಪ್ರಯತ್ನ ಅಷ್ಟೇ. ಸೊ ಪ್ರತಿಯೊಬ್ಬ ಕುಂಭರಾಶಿಯವರಿಗೆ ವಿಡಿಯೋ ರೀಚ್ ಆಗಬೇಕಲ್ಲ. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಅದೇ ರೀತಿ ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಟ್ಟಿರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಎಚ್ಚರಿಕೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ದಾಂಪತ್ಯ ಕಲಹಗಳು. ಸಪ್ತಮದಲ್ಲಿ ಕುಜ ಕೇತು. ಈ ಕುಜ ಕೇತು ಇದರಲ್ಲ ಡೇಂಜರಸ್ ಕಾಂಬಿನೇಷನ್. ಇವತ್ತಿನ ದಿವಸ ಇರಾನ್ ಇಸ್ರೇಲ್ ಹೊಡೆದಾಡ್ತಾ ಇದೆ, ಯುಕ್ರೇನ್ ರಷ್ಯಾ ಹೊಡೆದಾಡ್ತಾ ಇದೆ, ವಿಮಾನ ಪತನ ಆಗ್ತಾ ಇದೆ, ಗುಜರಾತ್ ಅಲ್ಲಿ ಹೆಲಿಕಾಪ್ಟರ್ ಪತನ ಆಗ್ತಾ ಇದೆ, ಉತ್ತರಾಖಂಡ್ ಅಲ್ಲಿ ಅಥವಾ ಜಲಪ್ರಳಯ ಆಗ್ತಾ ಇದೆ. ಎಲ್ಲ ಕಡೆ ಈ ವಿಧ್ವಂಸಕ ಕೃತ್ಯಗಳು ನಡೀತಾ ಇದೆಯಲ್ಲ, ಇದು ಕುಜಕೇತುವಿನ ಯುತಿ ಸಿಂಹರಾಶಿಯಲ್ಲಿ ಆಗ್ತಾ ಇರುವಂತದ್ದು. ಕುಂಭರಾಶಿಯವರಿಗೆ ಸಿಂಹರಾಶಿ 7ನೇ ಮನೆ. ಸೊ ದಾಂಪತ್ಯ ಕಲಹಗಳು ತೀರಾ ಜಾಸ್ತಿ ಆಗ್ಬಿಡುತ್ತೆ. ಗಂಡ ಹೆಂಡತಿ ಜಗಳ ಜಾಸ್ತಿ ಆಗ್ಬಿಡುತ್ತೆ. ಸೊ ಜುಲೈ ತಿಂಗಳಲ್ಲಿ ಕಡ್ಡಾಯವಾಗಿ ನೀವು ತಿಳ್ಕೊಳ್ಬೇಕಾಗಿರತಕ್ಕಂಥದ್ದು ರಹಸ್ಯಮಯವಾದ ವಿಚಾರ, ನಾವು ಗಂಡ ಹೆಂಡತಿ ಕಿತ್ತಾಡ್ತೀವಿ. ಸೊ ಇದಕ್ಕೆ ಕಾರಣ ಕುಜಕೇತು ಸಪ್ತಮದಲ್ಲಿ. ಸೊ ನಾವು ಇದನ್ನ ಡ್ರ್ಯಾಗ್ ಮಾಡಬಾರ್ದು, ದೊಡ್ಡ ಮಾಡಬಾರ್ದು. ಇದನ್ನ ಆದಷ್ಟು ತಾಳ್ಮೆಯಿಂದ ಈ ಒಂದು ಜುಲೈ ತಿಂಗಳು ಕಳೆದು ಬಿಡ್ತು ಅಂದ್ರೆ ಆಗಸ್ಟಿಂದ ಆಚೆಗೆ ಎಲ್ಲ ಸರಿ ಹೋಗಲಿದೆ. ಇದನ್ನ ನೀವು ತಿಳ್ಕೊಳ್ಬೇಕು. ಅಟ್ಲೀಸ್ಟ್ ಕಡಿಮೆ ಆಗಲಿದೆ ಜಗಳ ಮನಸ್ತಾಪಗಳು, ಇದನ್ನು ತಿಳ್ಕೋಬೇಕು ನೀವು, ಗೊತ್ತಲ್ವಾ? ಅದಕ್ಕೆ ಬಹಳ ಪ್ರಮುಖವಾಗಿ ಗಣಪತಿ ದೇವಸ್ಥಾನಕ್ಕೆ ಹೋಗಿ, ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗಿ, ಗಣಪತಿ ಸುಬ್ರಹ್ಮಣ್ಯನ ದೇವಸ್ಥಾನಗಳಿಗೆ ಹೋಗಿ ನೀವು ಪ್ರದಕ್ಷಿಣ ನಮಸ್ಕಾರಗಳು ಮಾಡ್ತಕ್ಕಂಥದ್ದು, ಅರ್ಚನೆ ಪೂಜಾದಿಗಳನ್ನು ಮಾಡಿಸ್ತಕ್ಕಂಥದ್ದು ಅತ್ಯಂತ ನಿಮಗೆ ಅನುಕೂಲ ಮಾಡಿಕೊಡ್ತದೆ. ದಾಂಪತ್ಯ ಕಲಹಗಳನ್ನು ಕಡಿಮೆ ಮಾಡಿಕೊಡ್ತದೆ. ಇಲ್ಲಾಂದರೆ ವಿಶೇಷವಾಗಿ ನಾವು ನಿಮಗೋಸ್ಕರ ವಿಶೇಷ ಆರಾಧನೆ ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ, ದಯವಿಟ್ಟು ವಿಡಿಯೋ ಎಂಡ್ ತನಕ ನೋಡಿ. ಎರಡನೆಯ ನಿಗೂಢವಾದ ಎಚ್ಚರಿಕೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬುಧ ಗ್ರಹ ನಿಮ್ಮ ರಾಶಿಯಿಂದ 6ನೇ ಮನೆಯಲ್ಲಿರ್ತಾನೆ. ಅದು ಪಂಚಮಾಧಿಪತಿಯಾಗಿ ಹಾಗೂ ಅಷ್ಟಮಾಧಿಪತಿಯಾಗಿ ನಿಮಗೆ ಷಷ್ಠದಲ್ಲಿ ಬುಧ. ಸೊ ಷಷ್ಠದಲ್ಲಿ ಬುಧ ಪಂಚಮಾಧಿಪತಿ ಅಂತಂದ್ರೆ ಯಾವುದಾದೋ ಒಂದಿಷ್ಟು ಕೆಲಸ ಕಾರ್ಯಗಳು ಅದನ್ನ ಮಾಡಿ ಮುಗಿಸ್ಬೇಕು ಅನ್ನುವ ಕಾರಣಕ್ಕೆ, ಹೆಂಗಾರು ಪರವಾಗಿಲ್ಲ, ದುಡ್ಡಿಲ್ದಾದ್ರೂ ಪರವಾಗಿಲ್ಲ, ಸಾಲ ಮಾಡಿ ಆದ್ರೂ ನಾನು ಈ ಕೆಲಸ ಮಾಡಲೇಬೇಕು ಅಂತ ನೀವು ಕೈ ಹಾಕಿರುವ ಕೆಲಸಗಳನ್ನ ಮುಗಿಸಲಿಕ್ಕೋಸ್ಕರ ಒಂದಿಷ್ಟು ಸಾಲಗಳನ್ನ ಮಾಡಿಕೊಳ್ತೀರಿ ಅಂತ ಕಂಡು ಬರ್ತಾ ಇದೆ. ಆರೋಗ್ಯಕ್ಕೋಸ್ಕರನು ಯಾವುದೋ ಒಂದು ಟ್ರೀಟ್ಮೆಂಟ್ ತಗೊಬೇಕು, ಮತ್ತೊಂದೇನೋ ಮಾಡಬೇಕು, ಯಾವುದೊಂದು ಮೆಡಿಕಲ್ ಎಮರ್ಜೆನ್ಸಿ ಅಥವಾ ಮನೆಯಲ್ಲಾಗಿರ, ನಿಮಗೆ ಅಂತಲ್ಲ, ನಿಮ್ಮ ಮನೆಯಲ್ಲಿ ಫ್ಯಾಮಿಲಿಯಲ್ಲಿ ಯಾರಿಗೋ ಹುಷಾರಿಲ್ಲ ಅಥವಾ ಅವ್ರಿಗೋಸ್ಕರ ಆಗಿರಬಹುದು. ಸೊ ವೈದ್ಯಕೀಯ ಚಿಕಿತ್ಸೆ, ವೈದ್ಯಕೀಯ ವೆಚ್ಚಗಳಿಗೋಸ್ಕರವಾಗಲಿ ಅಥವಾ ಕೈ ಹಾಕಿದಂಥ ಯಾವುದೋ ಪ್ರಮುಖವಾದ ಕೆಲಸಗಳಿಗೆ ಶಾರ್ಟೇಜ್ ಆಗ್ತಾ ಇದೆ, ಹಣದ ಕೊರತೆ ಇದೆ, ಅದನ್ನು ನೀಗಿಸ್ಲಿಕ್ಕೋಸ್ಕರ ಸಾಲಗಳನ್ನು ಮಾಡಿಬಿಡ್ತೀರಾ ಅಂತ ಕಂಡು ಬರ್ತಾ ಇದೆ. ಅತ್ಯಂತ ಅವಶ್ಯಕ ಇದ್ರೆ ಮಾತ್ರ ಸಾಲ ಮಾಡಿ. ಬುಧ ವಾಕ್ಕಾರಕ. ಸುಮ್ಮನೆ ಮಾತಿಗೆ ಕಟ್ಟು ಬಿದ್ದು ಅದನ್ನ ನೆರೆಸ್ಕೊಳ್ಬೇಕಲ್ಲಪ್ಪ, ಆವಾಗ ಒಂದು ಸಾಲ ಮಾಡಿಬಿಟ್ಟು ಅದನ್ನೆಲ್ಲ ಆ ರೀತಿ ಆಗದೆ ಇರಲಿ ನಿಮಗೆ. ಆಮೇಲೆ ಸಾಲ ಯಾರ ಹತ್ರ ಮಾಡ್ತಾ ಇದ್ದೀನಿ, ಎಷ್ಟು % ಬಡ್ಡಿಗೆ ಮಾಡ್ತಾ ಇದ್ದೀನಿ, ಏನೇನು ಅಡಾಯಿಟ್ ಮಾಡ್ತಾ ಇದ್ದೀನಿ, ಎಲ್ಲದ್ರ ಬಗ್ಗೆ 1-4 ಬಾರಿ ನೀವು ಯೋಚನೆ ಮಾಡ್ಕೊಂಡು ಸಾಲ ಮಾಡಬೇಕು. ತುಂಬ ಕೆಡದಾಗಿ ಸಿಗಾಕೊಂಡ್ಬಿಡ್ತೀರ ನೀವೇನಾದರೂ ಸಾಲದಲ್ಲಿ. ಇದನ್ನೇನಾದ್ರು ಅಲ್ಲೇನೋ ತಾತ್ಸಾರ ಮಾಡಿಬಿಟ್ರೆ ಈ ವಿಚಾರವನ್ನು ಬಹಳ ಎಚ್ಚರಿಕೆಯಿಂದ ಇರಿ. ವಿಷ್ಣು ಸಹಸ್ರನಾಮವನ್ನು ಪಾರಾಯಣ ಮಾಡಿ ಅಥವಾ ಶ್ರವಣ ಕೇಳಿಸ್ಕೊಳ್ತಾ ಇರಿ. ವಿಷ್ಣು ಅಷ್ಟೋತ್ತರವನ್ನು ಓದ್ತಾ ಇರಿ. ಮನೆ ಹತ್ತಿರದಲ್ಲಿ ವೆಂಕಟೇಶ್ವರ ದೇವಸ್ಥಾನ ಇದ್ರೆ ಹೋಗಿ ಒಂದು ಅರ್ಚನೆ ಪೂಜಾದಿಗಳನ್ನ ಮಾಡಿಸಿ. ಇಲ್ಲ ನಾವು ವಿಶೇಷವಾದಂತಹ ಆರಾಧನೆಗಳು ಮಾಡ್ತಾ ಇದ್ವಿ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಇದ್ರ ಬಗ್ಗೆ ನಿಮಗೆ ಖಂಡಿತವಾಗಿ ತಿಳಿಸ್ತೇನೆ. ಮೂರನೇ ನಿಗೂಢವಾದಂತಹ ಎಚ್ಚರಿಕೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ,
ಸ್ನೇಹಿತರು ಬದಲಾಗುತ್ತಾರೆ, ಅಂದರೆ ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಅವರು ಬದಲಾಗುತ್ತಾರೆ. ನೀವು ತುಂಬ ಚೆನ್ನಾಗಿದ್ದಂಥ ನಿಮ್ಮ ಫ್ರೆಂಡ್ಸ್ ಸಡನ್ ಆಗಿ ಜಗಳ ಮಾಡಲಿಕ್ಕೆ ಶುರು ಮಾಡ್ತಾರೆ. ನಿಮ್ಮ ಹತ್ರ ಏನೋ ಕೆಲವಿಷ್ಟು ಹಳೇ ವಿಚಾರಗಳನ್ನು ಕೆದಕತಕ್ಕಂಥದ್ದು, ನಿಮ್ಮ ತಪ್ಪಿಲ್ಲದೆ ಇದ್ರೂ ನಿಂದೇ ತಪ್ಪು ಅನ್ನುವ ರೀತಿಯಲ್ಲಿ ಫೋರ್ಸ್ ಮಾಡ್ತಕ್ಕಂಥದ್ದು, ಒಪ್ಪುಕೋ ನೀನು ಅನ್ನುವ ರೀತಿಯಲ್ಲಿ. ಆಮೇಲೆ ನೀವು ಏನು ಮಾಡಿದ್ರೂ ತಪ್ಪೆ ಅವರಿಗೆ, ನಿಮ್ಮ ಫ್ರೆಂಡ್ಸ್ಗೆ ನೀವು ಏನು ಮಾಡಿದ್ರೂ ತಪ್ಪೆ ಅನ್ನೋ ರೀತಿಯಲ್ಲಿ ನಡ್ಕೊಳ್ತಾರೆ. ಬಿಸ್ನೆಸ್ ಪಾರ್ಟ್ನರ್ಸು ಕೂಡ ಅದೇ ರೀತಿಯಲ್ಲಿ ನಡ್ಕೊಳ್ತಾರೆ. ಇದ್ರ ಬಗ್ಗೆ ನೀವು ಬಹಳ ಬಹಳ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸ್ನೇಹಿತರು ಬದಲಾಗುತ್ತಾ ಇದ್ದಾರೆ ಅಥವಾ ಬದಲಾಗುತ್ತಾರೆ. ಅಟ್ಲೀಸ್ಟ್ ಜುಲೈ ತಿಂಗಳಿಗೋಸ್ಕರನಾರು ಅವರಲ್ಲಿ ತುಂಬ ಬದಲಾವಣೆಗಳನ್ನು ಕಾಣ್ತೀರಾ. ನಿಮಗೆ ಯಾವ ವಿಚಾರ ತುಂಬ ದುಃಖ ಆಗುತ್ತೆ, ತುಂಬ ನೋವು ಕೊಡುತ್ತೆ ಅಂತ ಗೊತ್ತಿರುತ್ತೋ ಅದೇ ಪ್ರೆಷರ್ ಪಾಯಿಂಟ್ ಅಂತ ಅದನ್ನೇ ಪ್ರೆಷರ್ ಮಾಡಿ ಹೇಳ್ತಾರೆ. ಅದೇ ವಿಚಾರಗಳನ್ನ ಚುಚ್ಚುತ್ತಾರೆ, ನಿಮಗೆ ತುಂಬ ಹಿಂಸೆ ಆಗುತ್ತೆ. ಆದ್ದರಿಂದ ಅದರಲ್ಲಿ ನಿಮಗೆ ಸ್ಪಷ್ಟವಾಗಿ ಕಾಣುತ್ತೆ, ಇದು ನನ್ನ ಸ್ನೇಹಿತನ ಮಾತಲ್ಲ ಅಥವಾ ಸ್ನೇಹಿತೆಯ ಮಾತಲ್ಲ, ಅವ್ರ ಜೊತೆಗೆ ಇನ್ನೊಬ್ರು ಇದ್ದಾರಲ್ಲ ಅವರು ಎಲ್ಲ ಈ ಹಿಂದ್ಗಡೆ ನಿಂತು ಈ ಕೆಲಸಗಳನ್ನು ಮಾಡಿಸ್ತಾ ಇದ್ದಾರೆ ಅಂತ. ಸೊ ನಿಮಗೂ ಸಹ ಸಡನ್ನಾಗಿ ನಿಮ್ಮ ಫ್ರೆಂಡ್ ಮೇಲೆ ಏನಿದು ಅಂತ ಹೋಗಿ ಗಲಾಟೆ ಮಾಡೋಕ್ಕೂ ಆಗಲ್ಲ. ಯಾಕೆ ಅಂತಂದ್ರೆ ಅಲ್ಲಿ ಹಿಂದೆ ಇರತಕ್ಕಂಥ ವ್ಯಕ್ತಿ ಇದನ್ನೆಲ್ಲ ಮಾಡಿಸ್ತಾ ಇರೋದು, ಅದು ನಿಮಗೂ ಗೊತ್ತಾಗತ್ತೆ. ಆ ವ್ಯಕ್ತಿಗೆ ಶಿಕ್ಷೆ ಕೊಡಬೇಕು, ಸ್ನೇಹಿತನಿಗೆ ಶಿಕ್ಷೆ ಕೊಟ್ಟು ಪ್ರಯೋಜನ ಇಲ್ಲ, ಅದು ಗೊತ್ತಾಗ್ತದೆ ನಿಮಗೆ. ಸೊ ಆದ್ದರಿಂದ ತಡ್ಕೊಳ್ತೀರಾ ನೀವು, ಅದನ್ನೇ ತಡ್ಕೊಳ್ಳಿ. ಸ್ವಲ್ಪ ಕಾಲಕ್ಕೆ ಒಂದು ಏನು ಅದನ್ನು ನಿಧಾನವಾಗಿ ಕಳೀಲಿಕ್ಕೆ ನೋಡಿ, ಇಲ್ಲ ನೀವು ರಕ್ಷಣೆಯಾರು ಪಡ್ಕೊಳ್ಳಿ. ಯಾಕಂದರೆ ನಿಮ್ಮ ರಕ್ಷಣೆಯು ಬಹಳ ಪ್ರಮುಖವಾಗಿರ್ತದೆ. ಯಾಕೆಂದರೆ ಸ್ನೇಹಿತರು ಇದು ಮುಂದೆ ಈರ್ಷೆ, ಹೊಟ್ಟೆ ಉರಿಗೆ ಹೋಗಿ ಅಥವಾ ದೃಷ್ಟಿ ದೋಷ, ಮಾಟಮಂತ್ರ, ಶತ್ರು ಬಾಧೆ ಆಗಿಬಿಡಬಾರ್ದು. ಸ್ನೇಹಿತನೇ ಶತ್ರು ಆಗಿಬಿಟ್ರೆ ಅದು ಬಹಳ ಕಷ್ಟ. ಯಾಕೆಂದರೆ ನಿಮ್ಮ ಎಲ್ಲ ಸೀಕ್ರೆಟ್ಸ್, ನಿಮ್ಮ ಎಲ್ಲ ಒಳ ಹೊರ ಎಲ್ಲ ಸ್ನೇಹಿತನಿಗೆ ಗೊತ್ತಿರುತ್ತೆ. ಶತ್ರುವು ಸಹ ನಿಮಗೆ ಕೊಡಲಾಗದಷ್ಟು ನಷ್ಟವನ್ನು ಒಬ್ಬ ಸ್ನೇಹಿತ ಕೊಡಬಲ್ಲ. ಬರೆದಿಟ್ಕೊಳ್ಳಿ ಈ ಒಂದು ಏನೋ ಲೈನ್ಸ್ಗಳನ್ನು, ಭಾಳ ಇಂಪಾರ್ಟೆಂಟ್ ಇದು. ಶತ್ರುವು ನಿಮಗೆ ಮಾಡಲು ಅಸಾಧ್ಯವಾದಂತಹ ನಷ್ಟವನ್ನು ಒಬ್ಬ ಸ್ನೇಹಿತ ಮಾಡಬಲ್ಲ. ಆದ್ದರಿಂದ ಸ್ನೇಹಿತರ ಯಾವತ್ತೂ ಕಾರಣಕ್ಕೂ ಶತ್ರುಗಳಾಗಿ ಚೇಂಜ್ ಆಗಬಾರ್ದು, ಬದಲಾಗಬಾರ್ದು. ಅದನ್ನು ನೀವು ನೋಡ್ಕೊಳ್ಬೇಕು ನಿಮ್ಮ ಬುದ್ಧಿವಂತಿಕೆಯಿಂದ ಜೀವನ ನಡೆಸ್ಕೊಂಡು ಹೋಗಬೇಕಾದ್ರೆ. ಈ ವಿಚಾರವಾಗಿ ಗಮನಿಸಿ. ಸ್ವಲ್ಪ ಹೆಚ್ಚೆಚ್ಚು ಆದಿತ್ಯ ಹೃದಯ ಸ್ತೋತ್ರ ಪಠನೆ ಅಥವಾ ಕೆಂಪು ವಸ್ತ್ರದಲ್ಲಿ ಗೋಧಿ ದಾನಗಳನ್ನೆಲ್ಲ ಮಾಡಬಹುದು. ಖಂಡಿತವಾಗಿ ಒಳ್ಳೆಯದಾಗಲಿಲ್ಲ. ನಾವು ವಿಶೇಷವಾಗಿ ಆರಾಧನೆ ನವದುರ್ಗ, ಮಹಾಪ್ರತ್ಯಂಗಿರಾಂಬಿಕಾ ದೇವಿ ಎಲ್ಲ ವಿಶೇಷ ಆರಾಧನೆಗಳು ನಾವು ಮಾಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ, ಎಂಡಲ್ಲಿ ಅದ್ರ ಬಗ್ಗೆ ತಿಳಿಸ್ತೇನೆ. 4ನೆಯ ಎಚ್ಚರಿಕೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಬುಧ ಗ್ರಹ ನಿಮಗೆ ಪಂಚಮಾಧಿಪತಿ, ಷಷ್ಠದಲ್ಲಿರ್ತಾನೆ. ಮಕ್ಕಳು ನಿಮಗೆ ಎದುರುತ್ತರ ಕೊಡ್ತಾರೆ. ವಾಕ್ಕಾರಕ ಬುಧ, ಮಕ್ಕಳು ನಿಮಗೆ ಎದುರುತ್ತರ ಕೊಡ್ತಾರೆ. ನೀನೇನು ಬಿಡಪ್ಪ, ನೀನೇನು ಮಾಡಿದ್ಯಪ್ಪ, ನೀನೇನಮ್ಮ, ನೀನೇನು ಮಾಡಿದ್ಯಮ್ಮ, ನೀನು ನನಗೋಸ್ಕರ ಏನು ಮಾಡಿದ್ಯಮ್ಮ ಅನ್ನುವ ಕೆಲವಿಷ್ಟು ಮಾತುಗಳು ಕೇಳ್ಕೊಳ್ಬೋದು. ನೀನು ಸರಿ ಇಲ್ಲಪ್ಪ, ನೀನು ಸರಿ ಇಲ್ಲಮ್ಮ ಅನ್ನುವ ಮಾತುಗಳು ನಿಮ್ಮ ಮಕ್ಕಳಾಡಬಹುದು. ಅಥವಾ ನೀವೇನೇ ಮಾತಾಡಿದ್ರು ಅದನ್ನು ಅಪಾರ್ಥ ಮಾಡ್ಕೊ, ಅವರು ಒಳ್ಳೇದಕ್ಕೆ ನೀವು ಮಾತಾಡಿರ್ತೀರಿ. ತಂದೆ ತಾಯಿಯಾಗಿ ಮಕ್ಕಳ ಒಳ್ಳೇದಕ್ಕೆ ತಲಕೋ ಅವ್ರಿಗೆ ಒಳ್ಳೇದಾಗಲಿ ಅಂತಲೇ ನೀವು ಹೇಳ್ತೀರಿ. ಆದರೆ ನಿಮ್ಮ ಮಕ್ಕಳು ಅದನ್ನು ತಪ್ಪು ತಿಳ್ಕೊಳ್ಳುವ ಸಾಧ್ಯತೆ ಇರ್ತದೆ. ಅಥವಾ ನಿಮ್ಮ ಮನಸ್ಸಿಗೆ ತುಂಬ ಆಘಾತ ಆಗುವ, ಮನಸ್ಸಿಗೆ ತುಂಬ ದುಃಖವಾಗುವ ರೀತಿಯಲ್ಲಿ ಮಾತನಾಡುವ ಸಾಧ್ಯತೆಗಳಿದೆ. ಮಕ್ಕಳು ಷಷ್ಠದಲ್ಲಿರ್ತಾರೆ. ಆದ್ದರಿಂದ ಆಮೇಲೆ ಅವ್ರ ಮೇಲೆ ಯಾರ್ದೋ ಕೈವಾಡುಗಳು ಇರುತ್ತೆ. ಅವ್ರು ನಿಮ್ಮ ವಿರುದ್ಧ ಹಂಗೆ ಮಾತಾಡಲಿಕ್ಕೆ ಭಾಳಷ್ಟು ಕೈವಾಡುಗಳು ಇರ್ತದೆ. ಅದರಲ್ಲಿ ಆ ಕಾಣದ ಕೈಗಳಿರ್ತದಲ್ಲ, ನಿಮಗೆ ಅನುಭವಕ್ಕೆ ಬರುತ್ತೆ, ಇದು ಕಾಣದ ಕೈಗಳ ಒಂದು ಕೆಲಸ ಆಗ್ತಾ ಇದೆ ಇಲ್ಲಿ. ಆವಾಗ ಫ್ರೆಂಡ್ಸು, ಈಗ ಮಕ್ಕಳು ಕೂಡ ಹಿಂಗೆ ಆಡಕತ್ತಿದ್ದಾರೆ. ಕಾಣದ ಕೈಗಳಿಗೆ ಫಸ್ಟ್ ನಾನು ಶಿಕ್ಷೆ ಕೊಡ್ತಾ ಅವರಿಂದ ನಾನು ರಕ್ಷಣೆ ಪಡ್ಕೊಳ್ಬೇಕು, ನಮ್ಮ ಕುಟುಂಬ, ಸ್ನೇಹಿತ ಇತ್ಯಾದಿಗಳನ್ನ ನನ್ನನ್ನು ಅನ್ನುವ ನಿಮಗೆ ಎಚ್ಚರಿಕೆ ಸಿಗುತ್ತೆ. ಸೊ ಆದ್ದರಿಂದ ಇದರ ಬಗ್ಗೆ ನೋಡ್ಕೊಳ್ಳಿ. ಮನೆ ಹತ್ರ ನರಸಿಂಹ ದೇವಸ್ಥಾನ ಇದ್ದರೆ ಹೋಗಿ ಒಂದು ಪ್ರಾರ್ಥನೆ ಸೇವೆಯನ್ನು ಮಾಡ್ಕೊಂಡು ಬನ್ನಿ. ಇಲ್ಲ ನಾವು ವಿಶೇಷವಾಗಿ ಆರಾಧನೆ ಮಾಡಿಕೊಂಡು ವಿಶೇಷ ಪ್ರಸಾದಾದಿಗಳನ್ನು ಕೊಡ್ತಾ ಇದ್ದೇವೆ. ವಿಡಿಯೋ ಎಂಡ್ ತನಕ ನೋಡಿ. ಮಕ್ಕಳು ಜೋಪಾನ. 5ನೆಯ ಎಚ್ಚರಿಕೆ ಕುಂಭರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸಪ್ತಮದ ಕುಜಕೇತುವಿನ ಯುತಿ. ನಾನು ಫಸ್ಟ್ ನಿಮಗೆ ಹೇಳಿದ್ದೇನೆ, ಕುಜಕೇತು 7ನೇ ಮನೆಯಲ್ಲೊಳ್ಳನಲ್ಲ. ಆಕ್ಸಿಡೆಂಟ್ಸ್ಗಳು, ಯುದ್ಧನೇ ಮಾಡಿಸ್ತಾ ಇದೆ, ಪ್ಲೇನನ್ನೇ ಬೆಳೆಸ್ತಾ ಇದೆ, ಹೆಲಿಕಾಪ್ಟರ್ಗಳನ್ನ ಬೆಳೆಸ್ತಾ ಇದೆ. ನಾವು ಯಾವ ಲೆಕ್ಕ, ಮನುಷ್ಯ ಮಾತ್ರರು. ಸೊ ಆದ್ದರಿಂದ ಸಪ್ತಮದ ಕುಜ ಆಕ್ಸಿಡೆಂಟ್ಸ್ಗಳಿಗೆ ಕಾರಕನೀಭೂತನಾಗ್ಬಿಡ್ತಾನೆ. ಸೊ ಆದ್ದರಿಂದ ಡ್ರೈವಿಂಗ್ ಮಾಡಬೇಡಿ, ದೂರ ಪ್ರಯಾಣ ಮಾಡಬೇಡಿ. ಹಾಗೂ ಅನಿವಾರ್ಯದ ನಿತ್ಯದ ಡ್ರೈವಿಂಗು ಕೂಡ ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತಕ್ಕಂಥದ್ದಿರಬಹುದು, ಸ್ಲೋ ಆಗಿ ಓಡಿಸ್ತಕ್ಕಂಥದ್ದಿರಬಹುದು, ಸೀಟ್ ಬೆಲ್ಟ್ ಹಾಕ್ಕೊಂಡು ಗಾಡಿ ವಾಹನ ಚಾಲನೆ ಮಾಡ್ತಕ್ಕಂಥ, ಅಥವಾ ಏನು ಪಕ್ಕದಲ್ಲಿ ಕೂತ್ಕೊಂಡಿದ್ರು ಸಹ, ಅಥವಾ ನೀವು
ಪ್ಯಾಸೆಂಜರ್ ಆಗಿ ಪಕ್ಕದಲ್ಲಿ ಕೂತ್ಕೊಂಡಿದ್ರು ಸಹ ನೀವು ಅಲ್ಲೂ ಸೀಟ್ ಬೆಲ್ಟ್ ಆಗಿರ್ಬೋದು, ಹೆಲ್ಮೆಟ್ಟು ಕಡ್ಡಾಯ, ಏನು ನಮ್ಮ ಸರ್ಕಾರ ವಿಧಿಸಿದ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಸೀರಿಯಸ್ ಆಗಿ ತಗೊಂಡು ಇದು ಮಾಡಿ. ಆಮೇಲೆ ಸಾರ್ವಜನಿಕ ವಾಹನವನ್ನು ಹೆಚ್ಚು ಬಳಸಿ, 50 ಜನ 100 ಜನ ಓಡಾಡುವ ಬಸ್ ಇರಬಹುದು, ಸಾರ್ವಜನಿಕ ವಾಹನಗಳನ್ನು ಹೆಚ್ಚಾಗಿ ಬಳಸಿ. ಆಮೇಲೆ ಮಂಗಳವಾರ ಪ್ರಯಾಣವನ್ನು ನಿಷೇಧಿಸ್ಬಿಡಿ, ಮಂಗಳವಾರ ಸುಮ್ಮನೆ ಇದ್ಬಿಡಿ ಮನೆಯಲ್ಲೇ ಆದರೂ. ಹಾಗೂ ಇನ್ನೂ ಹೇಳ್ತಾನೆ, ಎಲೆಕ್ಟ್ರಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್, ಮೊಬೈಲ್ ಚಾರ್ಜ್ಗೆ ಹಾಕೊಂಡು ತಲೆ ದಿಂಬು ಹಿಡ್ಕೊಂಡು ಮಲ್ಕೊಳ್ಳೋದು, ಚಾರ್ಜ್ಗೆ ಹಾಕೊಂಡೇ ಮಾತಾಡೋದು, ಆಮೇಲೆ ಈ ವಿದ್ಯುತ್ ಉಪಕರಣಗಳನ್ನು ಬಳಸುವಾಗ ಬಹಳ ಎಚ್ಚರಿಕೆ. ಬೆಂಕಿ ಮುಂದೆ, ಕುದಿಯುವ ಎಣ್ಣೆಗೆ ಮುಂದೆ, ಬಿಸಿ ನೀರಿನ ಮುಂದೆ ಬಹಳ ಎಚ್ಚರಿಕೆಯಿಂದ ಇರಬೇಕಾಗ್ತದೆ. ಸೊ ಅದರಿಂದ ಎಚ್ಚರ ಕುಂಭರಾಶಿಯವರೇ. ಕೊರಳಲ್ಲಿ ಹೋಗುವುದು ಬೆರಳಲ್ಲಿ ಹೋಯಿತು ಅನ್ನೋ ಹಂಗೆ ದೊಡ್ಡ ಪ್ರಮಾಣದಲ್ಲಿ ಆಗಬಹುದಾದ ಸಮಸ್ಯೆ ಚಿಕ್ಕದಲ್ಲಾಗಿ ಮುಗಿದೋಗ್ಲಿ, ಅದೇನು ತೊಂದರೆ ಇಲ್ಲ. ಸೊ ಅದರಿಂದ ಚಿಕ್ಕದಾಗಿ ಏನಾದ್ರು ಒಂದು ಬಿದ್ದು ಏಟ್ ಮಾಡ್ಕೊಂಡ್ರೆ ಒಂಚೂರು ರಕ್ತ ಬಂತು, ಬಿಡಪ್ಪ ಭಗವಂತ ದೊಡ್ಡದಲ್ಲಾಗೋದನ್ನ ಚಿಕ್ಕದಲ್ಲಿ ತಪ್ಪಿಸ್ದ ಅಂತ ಖುಷಿ ಪಟ್ಬಿಡಿ, ಏನೂ ಇಲ್ಲ. ಜೊತೆಗೆ ಮೃತ್ಯುಂಜಯನ ಆರಾಧನೆ ಮಾಡ್ಕೊಳ್ಳಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಇದು ಮೃತ್ಯುಂಜಯನ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿ ಕೇಳಿಸ್ಕೊಳ್ಳಿ. ಇಲ್ಲ ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ಒಂದು ಮಿನಿಮಮ್ 300 ಸಲನಾರು ಆ ಜಪವನ್ನು ಮಾಡಬೇಕು. ಅಥವಾ ನಿಮ್ಮ ರಕ್ಷಣೆ ಬಹಳ ಮುಖ್ಯ. ಈಶ್ವರನ ದೇವಸ್ಥಾನ ಇದ್ರೆ ಹೋಗಿ ಭಸ್ಮಾರ್ಚನೆ ಮಾಡಿ ಆ ಭಸ್ಮವನ್ನು ಧಾರಣೆ ಮಾಡ್ಕೊಳ್ಳಿ. ಇಲ್ಲ ನಿಮಗೆ ಎಲ್ಲ ಸಮಸ್ಯೆಗಳಿಗೂ ನಾವು ವಿಶೇಷವಾಗಿ ಮಾಡ್ತಾ ಇರುವ ವಿಶೇಷ ಪರಿಹಾರ ಹಾಗೂ ವಿಶೇಷ ಪ್ರಸಾದ ಏನಪ್ಪ ಅಂತಂದ್ರೆ, ಜೂನ್ 25ನೇ ತಾರೀಕು ಬುಧವಾರ ಅಮಾವಾಸ್ಯೆಗ ಪರ್ವದಿನದೊಂದು, ಪರ್ವತಿಥಿಯೊಂದು, ಅವತರ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮೆಲ್ಲರ ಕಷ್ಟಗಳ ಪರಿಹಾರಕ್ಕೋಸ್ಕರ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ವಿ. ಬಹಳ ಕಾಲದ ನಂತರ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇರತಕ್ಕಂಥದ್ದು. ಸೂಕ್ಷ್ಮವಾದಂಥ ತಿಥಿವಾರ ನಕ್ಷತ್ರಗಳ ಯುತಿಯನ್ನು ನೋಡಿಕೊಂಡೇ ನಾವು ಮಹಾಪ್ರತ್ಯಂಗಿರ ಹೋಮವನ್ನು ನಾನು ಸಿದ್ಧಪಡಿಸ್ತಕ್ಕಂಥದ್ದಾಗಿರ್ತದೆ. ಈ ಬಾರಿಯ ಅದ್ಭುತವಾದ ಅಮಾವಾಸ್ಯೆ ನಿಮಗೆ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದಾಗ ಆ ಶಕ್ತಿ ಇದೆಯಲ್ಲ ಅದ್ಭುತವಾಗಿ ಸಿಗಲಿದೆ. ಮಹಾಪ್ರತ್ಯಂಗಿರ ಹೋಮದಿಂದ ನಿಮ್ಮ ಎಲ್ಲ ದೃಷ್ಟಿ ದೋಷಗಳು, ಮಾಟಮಂತ್ರಗಳು, ಶತ್ರುಬಾಧೆಗಳು, ಉದ್ಯೋಗ ಮಾಡೋ ಜಾಗದಲ್ಲಿರಬಹುದು ಅಥವಾ ವ್ಯಾಪಾರ ವ್ಯವಹಾರಗಳು ಮಾಡೋ ಜಾಗದಲ್ಲಿರಬಹುದು, ಮನೆಯಲ್ಲಿರ್ಬೋದು, ಹೊರಗಡೆ ಇರಬಹುದು, ಆ ಟೆನ್ಷನ್ ಇಂದ ನೀವು ಹೊರಬರ್ಬೋದು. ನಾನೇನೂ ಮಾಡಿಲ್ಲ ಗುರುಗಳೇ, ಬಟ್ ಸತತವಾಗಿ ನನಗೆ ಹಿಂಸೆ ಕೊಡ್ತಾನೆ ಇದ್ದಾರೆ, ನನಗೆ ಕಷ್ಟ ಕೊಡ್ತಾನೆ ಇದ್ದಾರೆ, ನನಗೊಂದು ರಕ್ಷಣೆ ಬೇಕು ಅನ್ನುವಂಥವ್ರು ನೀವಾಗಿದ್ರೆ ಖಂಡಿತ ಈ ಮಹಾಪ್ರತ್ಯಂಗಿರ ಹೋಮ ನಿಮಗೆ ಬಹಳ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ನಿಮ್ಮ ಆರೋಗ್ಯ ಬಾಧೆಗಳ ವಿಚಾರಕ್ಕೆ ಬಂದರೆ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅದೊಂದು ಅದ್ಭುತವಾದ ವಿಶೇಷವಾದಂತಹ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ ನಿಮ್ಮ ಸೂಕ್ಷ್ಮ ಶರೀರದ ಶುದ್ಧಿಯನ್ನು ಮಾಡಿ ನಿಮ್ಮ ವಾತಾವರಣದಿಂದ, ಅಂದರೆ ಕಲುಷಿತ ವಾತಾವರಣದಿಂದ ನಿಮ್ಮ ರಕ್ಷಣೆಯನ್ನು ಮಾಡಿದರೆ, ದೃಷ್ಟಿ ದೋಷ ಮಾಟ ಮಂತ್ರ ಇತ್ಯಾದಿ ಯಾವುದರಿಂದ ಒಳಗಿಂದ ನಿಮ್ಮನ್ನು ಶುದ್ಧಿ ಮಾಡಿ ಒಳಗಿಂದ ನಿಮಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ, ಆರೋಗ್ಯವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಸಹಾಯಪೂರ್ವಕವಾಗುವಂಥ ಅದ್ಭುತವಾದ ವೇದ ಮಂತ್ರಗಳಲ್ಲಿ ಬರ್ತಕ್ಕಂಥ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರ. ಆ ಷಟ್ ಪ್ರಣವ ಮಹಾಮೃತ್ಯುಂಜಯ ಮಂತ್ರದಿಂದಲೂ ಸಹ ನಾವು ಅಮಾವಾಸ್ಯೆ ದಿವಸ ಹೋಮವನ್ನು ಮಾಡ್ತಾ ಇದ್ದೇವೆ. ಮಹಾಪ್ರತ್ಯಂಗಿರ ಹೋಮ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮ ಅಷ್ಟೇ ಅಲ್ಲ, ನವದುರ್ಗಾ ಹೋಮ. ಪ್ರಥಮಂ ಶೈಲಪುತ್ರೀತಿ, ದ್ವಿತೀಯಂ ಬ್ರಹ್ಮಚಾರಿಣಿ, ತೃತೀಯಂ ಚಂದ್ರಘಂಟೇತಿ, ಕೂಷ್ಮಾಂಡೇತಿ ಚತುರ್ಥಕಂ, ಪಂಚಮಂ ಸ್ಕಂದಮಾತೇತಿ, ಷಷ್ಠಂ ಕಾತ್ಯಾಯಿನೀತಿ ಚ, ಸಪ್ತಮಂ ಕಾಲರಾತ್ರಿಶ್ಚ, ಮಹಾಗೌರೀತಿ ಚಾಷ್ಟಮಂ, ನವಮಂ ಸಿದ್ಧಿದಾತ್ರಿ ಚ, ನವದುರ್ಗಾ ಪ್ರಕೀರ್ತಿತಾಃ. 9 ವಿಧದ ಅಮ್ಮನವರ ಒಂದು ಆರಾಧನೆಯನ್ನು ಅವತ್ತಿನ ಸಹ ನವದುರ್ಗಾ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಈ ಪ್ರಮುಖವಾದ 3 ಅದ್ಭುತವಾದಂತಹ ಹೋಮಗಳನ್ನು ಮಾಡಿ ವಿಶೇಷವಾಗಿ ಪ್ರಸಾದ ಸ್ವರೂಪವಾಗಿ ನಿಮಗೆಲ್ಲರಿಗೂ ಸಹ ಈ ವಿಶೇಷವಾದಂತಹ ಬ್ರಾಸ್ಲೆಟ್ ಅನ್ನ, ನವಗ್ರಹ ಬ್ರಾಸ್ಲೆಟ್ ಅನ್ನ ಕೊಡ್ತಾ ಇದ್ದೇವೆ. ಇದರಲ್ಲಿ ಅದ್ಭುತವಾದಂತಹ ಒಂದು 10-11 ರೀತಿಯ ವಿಶೇಷವಾದ ವಿಭಿನ್ನವಾದಂತಹ ಉಪರತ್ನಗಳಿದೆ. ಅದರಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಕಾಣ್ತಕ್ಕಂಥದ್ದು ಬಹಳ ಪ್ರಮುಖವಾಗಿ ದೀರ್ಘವಾಗಿ ಕಾಣ್ತಕ್ಕಂಥದ್ದು ನಮ್ಮ ಜ್ವಾಲಾಮುಖಿ ರತ್ನಗಳು. ಮಹಾಪ್ರತ್ಯಂಗಿರ ಹೋಮದಲ್ಲಿ ಅಭಿಮಂತ್ರಿತವಾದಂತಹ ಈ ಒಂದು ಜ್ವಾಲಾಮುಖಿ ರತ್ನಗಳು, ನಾ ಹಿಂದೆಯೂ ಸಹ ಹಲವು ಬಾರಿ ವಿಶೇಷ ಹೋಮಗಳನ್ನು ಮಾಡಿ ಜ್ವಾಲಾಮುಖಿ ರತ್ನಗಳ ಒಂದು ಬ್ರಾಸ್ಲೆಟ್ ಕೊಟ್ಟಾಗ ಬಹಳಷ್ಟು ಜನ ನನಗೆ ತುಂಬಾ ಚೆನ್ನಾಗಿ ರಿಸಲ್ಟ್ಸ್ ಬಂದಿದೆ, ನನ್ನ ಕಾಪಾಡಿದೆ ಇದು ಅಂತ ಹೇಳಿದವರಿದ್ದಾರೆ. ಸೊ ಅದರಿಂದ ಅದ್ಭುತವಾದ ಈ ಜ್ವಾಲಾಮುಖಿ ರತ್ನ ಏನು ಭೂಮಿಯಿಂದ ಒಳಗಡೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ, ಅದು ಆ ಲಾವಾರಸ ಹೊರಗೆ ಬಂದ ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿರುತ್ತಲ್ಲ, ಅದನ್ನ ತೆಗೆದುಕೊಂಡು ಈ ರೀತಿ ಕಲ್ಲುಗಳಾಗಿ ಮಾರ್ಪಾಡು ಮಾಡಿ ಈ ರೀತಿಯಾಗಿ
ಆ ಒಂದು ಜ್ವಾಲಾಮುಖಿಯ ಒಂದು ಕಲ್ಲನ್ನ ಉಪರತ್ನಗಳನ್ನ ನಾವು ಬ್ರಾಸ್ಲೆಟ್ ಅನ್ನು ಮಾಡಿದ್ದೇವೆ, ಇದರಲ್ಲಿ ಹಾಕಿದ್ದೇವೆ. ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಜ್ವಾಲಾಮುಖಿ ರತ್ನಗಳನ್ನು ಎನರ್ಜೈಸ್ ಮಾಡಿದ್ರೆ ಎಷ್ಟು ಪವರ್ ಬರಬಹುದು ಅನ್ನುವಂಥದ್ದನ್ನ ನೀವು ನೀವೇ ಊಹಿಸ್ಕೊಳ್ಬಹುದು, ಗೊತ್ತಾಯ್ತಲ್ವಾ? ಅದರ ಜೊತೆಗೆ 9 ವಿಧದ ವಿಶೇಷವಾದ ಈ ಉಪರತ್ನಗಳು ನಿಮ್ಮ 9 ನವಗ್ರಹಗಳ ಒಂದು ದೋಷವನ್ನ ಪರಿಹಾರ ಮಾಡಲಿಕ್ಕೆ, ಯಾವುದೇ ಗ್ರಹದಿಂದ ಏನೇ ದೋಷ ಬರಲಿ ನಿಮಗೆ ಪರಿಹಾರವಾಗಲಿ ಅನ್ನುವಂತಹ ಕಾರಣದಿಂದ. ಅದರ ಜೊತೆಗೆ ಷಟ್ಪ್ರಣ ಮಹಾಮೃತ್ಯುಂಜಯದ ಹೋಮದಲ್ಲಿಯೂ ಸಹ ಇದು ಅಭಿಮಂತ್ರಿತ ಆಗತ್ತೆ. ಅಷ್ಟೇ ಅಲ್ಲ, ನವರತ್ನಗಳಿರೋದ್ರಿಂದಾಗಿ ಉಪರತ್ನಗಳಿರೋದ್ರಿಂದಾಗಿ ನವದುರ್ಗೆಯರನ್ನ 9 ವಿಧದ ಒಂದು ಅಮ್ಮನವರನ್ನ 9 ವಿಧದ ವಿಶೇಷವಾದಂತಹ ರತ್ನಗಳಲ್ಲಿ ಅದನ್ನ ಎನರ್ಜೈಸ್ ಮಾಡಿ ನಿಮಗೆ ಕೊಡ್ತಕ್ಕಂಥದ್ದು. ಸೊ ಎಲ್ಲ ಪ್ರತಿಯೊಂದು ರತ್ನವೂ ಸಹ ಇದರಲ್ಲಿ ಎನರ್ಜೈಸ್ ಆಗಿರ್ತದೆ. ಹಾಗೂ ದೃಷ್ಟಿ ನಿವಾರಣೆಗಾಗಿ ಮಧ್ಯದಲ್ಲಿ ನಾವು ಒಂದು ಓಂಕಾರ ಸಹಿತವಾಗಿ ಹಾಕಿದ್ದೇವೆ. ಇದು ನಿಮ್ಮ ಮಹಾಪ್ರತ್ಯಂಗಿರಾ ಹೋಮದ ಇನ್ನೊಂದು ವಿಶೇಷವಾದಂತಹ ಫಲ ಸಿಗುತ್ತೆ ನಿಮಗೆ. ದೃಷ್ಟಿ ದೋಷವೂ ಸಹ ಪರಿಹಾರವಾಗುತ್ತೆ. ಈ ಅದ್ಭುತವಾದಂತಹ ಒಂದು ಬ್ರಾಸ್ಲೆಟ್ ಅನ್ನ ಪ್ರತಿಯೊಬ್ಬರು ಸಹ ಧಾರಣೆ ಮಾಡಿಕೊಳ್ಳಬಹುದು ನಿಮ್ಮ ರಕ್ಷಣೆಗಾಗಿ. ವಿಶೇಷವಾಗಿ ಪೈರೈಟ್ ಸಹ ಇದರಲ್ಲಿದೆ, ಧನಾಕರ್ಷಕ ಮಣಿ, ಇದರಲ್ಲಿ ಪೈರೈಟ್ ಸಹ ಇದೆ. ಅದ್ಭುತವಾದಂತಹ ನವ ಉಪರತ್ನಗಳ ಒಂದು ಅದ್ಭುತವಾದ ಸಂಗಮ ಇದು. ಸೊ ದಯವಿಟ್ಟು ಪ್ರತಿಯೊಬ್ಬರು ಸಹ ಸಂಕಲ್ಪ ಸೇವೆಗೆ ಹೆಸರು ಕೊಟ್ಟರೆ, ಯಾರ್ಯಾರು ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಡ್ತಿರೋ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ವಾಟ್ಸಪ್ ಮಾಡ್ಕೊಂಡ್ರಾಯ್ತು. ನಿಮಗೆ ಬಹಳ ಪ್ರಮುಖವಾಗಿ ಸ್ವಯಂವರ ಪಾರ್ವತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು, ಸ್ವಯಂವರ ಪಾರ್ವತಿ ಹೋಮ ಮಾಡ್ತಾ ಇದ್ದೇವೆ. ಗುರು ದೋಷ ಪರಿಹಾರವಾಗಿ, ಗುರುಬಲ ಪ್ರಾಪ್ತಿಗೋಸ್ಕರವಾಗಿ ಗುರು ಶಾಂತಿ ಹೋಮ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, ಯಾವುದೇ ರೀತಿ ಶನಿ ಪೀಡೆಗಳಿದ್ರೂ ಪರಿಹಾರವಾಗಬೇಕು ಅಂತ ಮಹಾ ಶನಿ ಶಾಂತಿ ಹೋಮದ ಜೊತೆಯಲ್ಲಿ ನವಗ್ರಹ ಶಾಂತಿ ಹೋಮ, ಅದೆಲ್ಲದರಲ್ಲೂ ಸಹ ಈ ಬ್ರಾಸ್ಲೆಟ್ ಅಭಿಮಂತ್ರಣೆ ಆಗಲಿದೆ. ಸೊ ಅದರಿಂದ ನವಗ್ರಹಗಳೆಲ್ಲ ಅಭಿಮಂತ್ರಿತ, ನವದುರ್ಗಾ ಹೋಮದಲ್ಲಿ ಅಭಿಮಂತ್ರಿತ, ಹಾಗೂ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಅಭಿಮಂತ್ರಿತ. ಅಷ್ಟೇ ಅಲ್ಲ, ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮದಲ್ಲಿ ಅಭಿಮಂತ್ರಿತ. ಇದನ್ನು ಧಾರಣೆ ಮಾಡಿಕೊಂಡು ಹೋಮಗಳ ಭಸ್ವನ್ನು ನಿಮಗೆ ಕಳಿಸ್ಕೊಡ್ತೇವೆ. ಅದನ್ನ ಹಣೆಯಲ್ಲಿ ಧಾರಣೆ ಮಾಡ್ಕೊಳ್ಳಿ. ಆ ಕುಂಕುಮ ಪ್ರಸಾದವನ್ನು ಕಳಿಸ್ಕೊಡ್ತೇವೆ. ಅದನ್ನ ನೀವು ದಯವಿಟ್ಟು ಹಣೆಯಲ್ಲ ಧಾರಣೆ ಮಾಡ್ಕೊಳ್ಬಹುದು. ಖಂಡಿತವಾಗಿ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಡೋರು ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಪ್ರಸಾದವನ್ನು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಮರುದಿನ ಕಳಿಸ್ಕೊಡೋ ವ್ಯವಸ್ಥೆಯನ್ನು ಖಂಡಿತವಾಗಿ ಮಾಡ್ತೇವೆ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಣ ಅಂದರೆ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.